ನೋಡಿ, ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಏನು ಈ ಒಂದು ಹರಬಗೆರೆ ಶಾಲಾ ಮಕ್ಕಳಿಗೆ ಇವತ್ತು ಈ ತರಹದ ಒಂದು ಶಾಲಾ ಪರಿಕರಗಳನ್ನು ವಿತರಿಸುವ ಒಂದು ಪುಣ್ಯದ ಕಾರ್ಯದ ನಿಮಿತ್ತವಾಗಿ ನಮ್ಮ ನಂಜುಂಡಸ್ವಾಮಿಯವರು ಸಹ ಒಂದೆರಡು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಹೇಳಿ ಬ್ರದರ್, ಯಾಕೆ ಈ ರೀತಿ ಕಾರ್ಯಕ್ರಮ ಮಾಡಬೇಕನ್ನಿಸ್ತು ನಿಮಗೆ? ಸರ್ ನಮಸ್ತೆ. ಸರ್ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ನೆಚ್ಚಿನ ನಾಯಕ ನಟರಾದಂಥ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಅಂಗವಾಗಿಯೇ ಪ್ರತಿ ವರ್ಷ ಸೆಪ್ಟೆಂಬರ್ 2ನೇ ತಾರೀಕೆ ಮಾಡ್ತಾಯಿದ್ವಿ. ಈ ಒಂದು ಕಾರ್ಯಕ್ರಮನ ಮಾಡೋದಕ್ಕೆ ಅವರೇ ಸ್ಫೂರ್ತಿ ಅನ್ನೋದು ಈಗ ಆಲ್ರೆಡಿ ನಮ್ಮ ಕಡೆಯವರೆಲ್ಲ ಹೇಳಿದ್ದಾರೆ. ಇದನ್ನು ಯಾವ ರೀತಿ ಮಾಡ್ತಾ ಇದೀವಿ ಅಂತನೂ ಕೆಲವರಿಗೆ ಅನುಮಾನ ಇರ್ಬೋದು. ಯಾವ ರೀತಿ ಇವ್ರು ದುಡ್ಡು ಬರ್ಬೋದೇನೋ, ಆ ಕಡೆಯಿಂದ ಮೇಲ್ಗಡೆಯಿಂದ ಬರ್ಬೋದು ಅಂತ ಕೆಲವರಿಗೆ ಅನುಮಾನ ಇರ್ತದೆ ಸರ್. ಅದು ಯಾವುದೇ ರೀತಿ ನಮ್ಗೆ ದುಡ್ಡು ಹಣಕಾಸು ಬಂತಾ ಇಲ್ಲ. ನಾವು ಎಕ್ಸ್ಪೆಕ್ಟು ಮಾಡಿಲ್ಲ. ನಮ್ಮ ಏನು ಕೂಲಿ ಮಾಡ್ತಾರೆ ನಮ್ಮ ಕಡೆಯಲ್ಲಿ ಯಾರ್ಯಾರು ಪ್ರತಿಯೊಬ್ಬರು ಇರೋರೆಲ್ಲ ಕೂಲಿ ಕಾರ್ಮಿಕರು ಮೊದಲೇ ಹೇಳಿದ್ದಾರೆ. ಪ್ರತಿ ವಾರ ನೀವು ಒಳ್ಳೆ ಪಾಯಿಂಟ್ ಔಟ್ ಮಾಡಿದ್ರಿ. ಯಾಕಂದ್ರೆ ಆಕ್ಚುಲಿ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ, ಇವ್ರೇನು ಸಂಘ ಮಾಡ್ಕೊಂಡ್ಬಿಟ್ಟವ್ರೆ, ಸಂಸ್ಥೆ ಮಾಡ್ಕೊಂಡವ್ರೆ, ಅದ್ರಲ್ಲಿ ದುಡ್ಡು ಬರ್ತದೆ ಮಾಡ್ತಾರೆ. ವೆರಿ ಗುಡ್, ಒಳ್ಳೆ ಇದೇ ಹೇಳಿದ್ರೆ, ಪಾಯಿಂಟ್ ಔಟ್ ಮಾಡಿದ್ದೀರಾ. ಹೇಳಿ ಬ್ರದರ್. ಅದನ್ನ ನಾವು ಯಾವ ತರ ಪ್ಲಾನ್ ಮಾಡಿದ್ವಿ ಅಂದ್ರೆ, ಎಲ್ಲ ಹುಡುಗರು ಯಾರ್ಯಾರು ಅಭಿಮಾನಿಗಳು, ಅಪ್ಪಟ್ಟವಾಗಿ ಅಭಿಮಾನಿಗಳು ಈ ತರ ಇವ್ರು ಹುಟ್ಟುಹಬ್ಬನ ಮಾಡ್ಬೇಕು ಅಂತ ಅನ್ಕೊಂಡಿರೋರೆಲ್ಲ ಸೇರಿ ಒಂದು ಸಹಾಯ ಮಾಡುವಂತ ಗುಣ ಹೊಂದಿರೋರ್ನ ಸೇರಿಸ್ಕೊಂಡು ಪ್ರತಿ ವಾರ ಸಂಡೇ ಭಾನುವಾರ 100 ರೂಪಾಯಿ ಒಂದು ವರ್ಷ ಪೂರ್ತಿ ವಾರ 100 ರೂಪಾಯಿನ ಹಾಕೊಂಡು ಅದನ್ನ ಶೇಖರಣೆ ಮಾಡಿದಂತ ಹಣದಲ್ಲಿ ನಾವು ಯಾವ್ಯಾವ ಪ್ರೋಗ್ರಾಮ್ ಮಾಡಬಹುದು ಆ ಒಂದು ವೆಚ್ಚದಲ್ಲಿ ಅಂತ ಹೇಳ್ಕೊಂಡು ಪ್ರತಿ ವರ್ಷ ಒಂದು 4 ಯೋಜನೆಗಳನ್ನ ಹಮ್ಮಿಕೊಳ್ತಾ ಇದ್ವಿ ಸರ್. ಒಂದೊಂದು ಕಾರ್ಯಕ್ರಮ. ಮೊದಲನೇದಾಗಿ ನಮ್ಮ ಲೋಕಲ್ ಶಾಲೆ ಅಂದ್ರೆ ನಮ್ಮ ಊರಿನಲ್ಲೇ ಇರುವಂತ ಶಾಲೆಗೆ ಮೊದಲನೇದಾಗಿ ಬಟ್ಟೆಗಳು ಕೊಟ್ವಿ. ನೆಕ್ಸ್ಟ್ ವರ್ಷ ಬ್ಯಾಗ್ಗಳು ಕೊಟ್ವಿ. ಈ ತರ ಒಂದೊಂದಾಗಿ ಮಾಡ್ಕೊಂಡ್ವಿ. ಅದೇ ಒಂದೇ ವರ್ಷದಲ್ಲೇ ಸ್ಕೂಲ್ಗೆ ಬ್ಯಾಗು, ಮತ್ತೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ರೋಗಿಗಳಿಗೆ ಹಣ್ಣು ಹಂಪಲು, ಮತ್ತೆ ನಮ್ಮ ಕಡೆಯಿಂದನೇ ಬ್ಲಡ್ ಡೊನೇಟ್ ಕೂಡ ಮಾಡಿದ್ವಿ. ಸಂಜೆ ಆದ್ಮೇಲೆ ಕೇಕ್ ಅನ್ನ ಕಟ್ ಮಾಡಿ ಮಾಮೂಲಿ ಅನ್ನ ಸಂತರ್ಪಣೆ ಸಹ ಮಾಡಿದ್ವಿ. ಒಂದೊಂದು ವರ್ಷಕ್ಕೆ 4 ಯೋಜನೆಗಳನ್ನ ಮಾಡ್ಕೋತಿದ್ವಿ ಸರ್. ಇಲ್ಲಿ ಒಂದು ಪಾಯಿಂಟ್ ನಾನು ಆ್ಯಡ್ ಮಾಡ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ನೋಡಿ, ಈ ತಂಡ ನೋಡ್ಬೇಕು ನೀವು, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ಒಂದು ಕೆಂಡನಕೊಪ್ಪಲು ಗ್ರಾಮಸ್ಥರು ಇವ್ರಿಗೆ ಒಂದು ಸಹಕಾರಿಯಾಗಿ, ಹಾಗೆ ಟಿ ನರಸೀಪುರ ತಾಲೂಕಿನ ಜನತೆ ಇವ್ರ ಕಾರ್ಯಕ್ರಮದಲ್ಲಿ ತಾವು ಬಂದು ಸೇರ್ಕೊಳ್ಳಿ. ಅರ್ಥ ಆಯ್ತಾ? ಜನ ಮೆಚ್ಚುವಂಥ ಕಾರ್ಯವನ್ನು ಕೈಗೆತ್ಕೊಂಡಿರ್ತಾರೆ. ಸೊ ಇವ್ರ ತಂಡ ಏನಿದೆ, ಕೆಂಡನಕೊಪ್ಪಲು ತಂಡ, ಇವ್ರ ಜೊತೆ ನೀವು ಅಷ್ಟೇ ಒಂದು 50-100 ಒಂದು ಸಹಕಾರಿಯಾಗಿ ಅವರ ಒಂದು ದೂರವಾಣಿ ಸಂಖ್ಯೆಗಳನ್ನ ಅಳವಡಿಸ್ತೀನಿ. ಈ ತಂಡಕ್ಕೆ ಏನು ಸಹಕಾರ ಕೊಡಬೇಕು ಕೊಡಿ. ಯಾಕಂದರೆ ಪಾಪ ಅವರು ದುಡ್ದು ಅವರು ಕೂಲಿ ಮಾಡಿ ದುಡ್ಡನ್ನು ಈ ಥರ ಒಂದು ಪ್ರಯೋಜನಕ್ಕೆ ಬಳಸ್ತಾ ಇದ್ದಾರೆ ಅಂದರೆ, ಸೊ ನೀವು ಒಂದಷ್ಟು ಅದಕ್ಕೆ ಪುಷ್ ಮಾಡಿ ಒಂದು 4 ಕಾಸು ಹಾಕಿದ್ರೆ ಏನಾಗುತ್ತೆ, ಅದನ್ನ ಬೇರೆ ಲೆವೆಲ್ಗೆ ತಗೊಂಡೋಗ್ತಾರೆ. ಸೊ ಇದೊಂದು ಪಾಯಿಂಟ್ ಔಟ್ ಮಾಡಿದ್ದೀನಿ, ದಯವಿಟ್ಟು ಯಾರು ಸಹ ಅನ್ಯತಾ ಭಾವ ಇಟ್ಕೊಬೇಡಿ. ಸೊ ಮತ್ತಷ್ಟು ವಿಚಾರಗಳನ್ನು ಪಡೆಯೋಣ. ಹೇಳಿ ಬ್ರದರ್. ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕಾದ್ರೆ ನಮ್ಮ ಅಕ್ಕಪಕ್ಕದ ಗ್ರಾಮದಲ್ಲಿ ಮತ್ತೆ ನಮ್ಮ ಗ್ರಾಮದಲ್ಲೇ ನಾವು ಒಂದು ಸಹಾಯವನ್ನ ಮಾಡ್ತಿದ್ವಿ. ಇದಕ್ಕೂ ಮೀರಿ ನಮ್ಮ ಪ್ರಸಾದಣ್ಣ ಅಂದ್ಬಿಟ್ಟು ನಮ್ಮ ಊರಿನ ಸರ್ಕಲ್ ಮೈಸೂರು ಸರ್ಕಲ್ ಅಂತ ಏನಿದೆ, ಅಲ್ಲಿ ಅವರು ಪಾನಿಪುರಿ ಅಂಗಡಿನ ನಡೆಸ್ತಾ ಇದ್ದಾರೆ. ಅವರ ಒಂದು ಮಾಹಿತಿ ಬಂದು ಈ ತರ ನಿಮ್ಮ ಇಲ್ಲೇ ಒಂದು ಮಾಡ್ಕೊಂಡಿದ್ರೆ ಸ್ವಲ್ಪ ಹೊರಗಡೆನೂ ಇದಕ್ಕಿಂತ ಕಡುಬು ಬಡ ಮಕ್ಕಳಿದ್ದಾರೆ, ಅವ್ರಿಗೂ ಸ್ವಲ್ಪ ಸಹಾಯವನ್ನ ಮಾಡಿ ಇದೇ ರೀತಿ ಅಂತ ಹೇಳಿದ್ರು ಸರ್. ಅವರ ಒಂದು ಮಾರ್ಗದರ್ಶನ ಸ್ಫೂರ್ತಿ ತಗೊಂಡು ಅವ್ರ ಮುಖಾಂತರ ನಿಮ್ಮ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ಈ ಒಂದು ಒಳ್ಳೆ ಕೆಲಸವನ್ನ ನಿಮ್ಮ ಮೂಲಕ ಒಂದು ಮಾಡುವಂತ ಭಾಗ್ಯ ನಮಗೂ ಬಂತು ಸರ್. ಈ ನಿಮ್ಮ ಸಹಕಾರ ಇನ್ನೂ ನಮಗೆ ಮುಂದೆ ಹೆಚ್ಚಿನ ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ. ಒಡನಾಟ ಇನ್ನು ಹಾಗೆ ಜಾಸ್ತಿ ಇರುತ್ತೆ ನಮ್ಮಲ್ಲೂ. ನಿಮ್ಮ ಸಹಕಾರ ಇದ್ರೆ ಮುಂದೆ ಇನ್ನು ಯಾವ್ದಾವ್ದು ಇರುತ್ತೆ. ಎಕ್ಸಾಕ್ಟ್ಲಿ ಆ ಥರ ನಾವು ಮುಂದೆ ಮಾಡಕ್ ನಾವು ಟ್ರೈ ಮಾಡ್ತೀವಿ. ಮಾಡಿ ಸರ್. ಬಂಧುಗಳೇ, ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ಸೊ ಇವ್ರು ಮಾಡಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಪದಗಳೇ ಸಾಲದು. ಯಾಕೆಂದರೆ ಇವತ್ತು ಮೋಸದ ಪ್ರಪಂಚ, ಎಲ್ಲಿ ಒಂದು 4 ಕಾಸನ್ನ ಇನ್ನೊಬ್ಬಂತ ಕಬಳಿಸ್ಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥ ಪ್ರಪಂಚ. ಈ ಕೆಟ್ಟ ಪ್ರಪಂಚದಲ್ಲಿ ಈ ರೀತಿ ಒಂದು 4 ಮಕ್ಕಳಿಗೆ ಒಂದು ಉಪಕಾರ ಮಾಡ್ತೀವಿ ಅಂತ ಸ್ವಂತ ಹಣದಿಂದ, ಅರ್ಥಾತ್ ಹೆಸರು ಮಾತ್ರ ಸೇನೆ ಮಾಡ್ಕೊಂಡಿದ್ದಾರೆ, ಸಹಾಯ ಸೇನೆ ಅಂತ. ಆದರೆ ಕಿಚ್ಚ ಸುದೀಪ್ ಅವರ ಸಹಾಯ ಸೇನೆ ಅವ್ರ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಥರದ ಸಂಘ ಸಂಸ್ಥೆಗಳು ಮಾಡಿಕೊಂಡು ಇನ್ನೊಂದು ಅಮೌಂಟನ್ನು ನಿರೀಕ್ಷೆ ಮಾಡಿ ಮಾಡ್ತಾಯಿಲ್ಲ. ಅವ್ರ ಸ್ವಂತ ಹಣದಲ್ಲಿ, ಅವ್ರದ್ದೇ ಆದ ದುಡಿಮೆಯಲ್ಲಿ, ಅವ್ರ ಸ್ವಂತ ಪರಿಶ್ರಮದಲ್ಲಿ ಒಂದು 4 ಜನಕ್ಕೆ ಒಳಿತನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೈಗೆತ್ಕೊಂಡಿದ್ದಾರೆ. ಸೊ ವಿಶೇಷವಾಗಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಕುಗ್ರಾಮಗಳೇನಿದೆ, ಇಲ್ಲೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ
ಸಹಾಯ ಮಾಡ್ತಕ್ಕಂಥವ್ರು ದಯವಿಟ್ಟು ತಾವು ಸಹ ಸಂಪರ್ಕವನ್ನು ಮಾಡಿ. ಒಂದು ದೂರವಾಣಿ ಸಂಖ್ಯೆ ಅಳವಡಿಸ್ತೀನಿ, ದಯವಿಟ್ಟು ಒಳಿತಿಗಾಗಿ ದೂರವಾಣಿ ಕರೆ ಮಾಡಿ. ಒಬ್ಬ ಫೋನ್ ಮಾಡೋದು, ಸಾರ್ ಒಳ್ಳೆ ಕರೆ ಮಾಡ್ತಿದ್ರಿ ಸಾರ್ ಏನು ಮಾಡ್ತಿದ್ರಿ ಈಗ ಎಲ್ಗೋಯ್ತಿದ್ರಿ ಈ ಥರ ಎಲ್ಲ ಅನವಶ್ಯಕವಾದ ಕ್ವಶನ್ಗಳು ಕೇಳಬೇಡಿ. ರಾತ್ರಿ 11:15 ಒಬ್ಬ ಫೋನ್ ಮಾಡಿದ, ಸಾರ್ ಅದು ಇದು ಅಂದ್ಬಿಟ್ಟು ಏನೇನೋ ತಲೆ ತಿಂದುಬಿಡ್ತಾರಪ್ಪ. ವೇಸ್ಟ್ ಮಾತುಗಳನ್ನ ಆಡಲೇಬೇಡಿ. ಒಂದು 4 ಜನಕ್ಕೆ ಉಪಕಾರ ಆಗಬೇಕು, ಒಂದು ನನಗೆ ಉಪಯೋಗ ಇರಬೇಕು, ಇಲ್ಲ ನಿಮ್ಗಿರಬೇಕು, ಇಲ್ಲ ಬೇರೆಯವ್ರಿಗಿರಬೇಕು. ಅರ್ಥ ಆಯ್ತಾ? 3ರಲ್ಲಿ ಯಾರಿಗಾರು ಒಂದು ಪ್ರಯೋಜನ ಇರಬೇಕು. ಪ್ರಯೋಜನವಿಲ್ಲದ ಮಾತುಗಳನ್ನು ದೂರವಾಣಿ ಸಂಖ್ಯೆಯಲ್ಲಿ ಮಾಡಲೇಬೇಡಿ, ಮಾತನ್ನೇ ಆಡಬೇಡಿ ಅಂತ ಹೇಳ್ತಾ, ನೋಡಿ ಇಲ್ಲೊಂದು ವಾಕ್ಯ ನೋಡ್ತೀವಿ ನಾವು. ಕಿಚ್ಚ ಸುದೀಪ್ ಅವರ ಒಂದು ಮಾರ್ಗದರ್ಶನದ ವಾಕ್ಯ. ಕಿಚ್ಚ ಸುದೀಪ್ ಸಹಾಯ ಸೇನೆ ಮೊದಲು ಮಾನವನಾಗು ಎಂಥ ಒಂದು ವರ್ಡ್ಸ್ ಇದೆ. ಈ ಒಂದು ಪದ ಏನಿದೆ ಅದರ ತಕ್ಕನ ಹಾಗೆ ಮೊದಲು ಮಾನವರಾಗಿ ಅಂತ ಹೇಳ್ತಾ ಮತ್ತೊಂದು ವಿಚಾರ ತಿಳಿಸ್ತೀನಿ ನೋಡಿ. ಏನೋ ಸುದೀಪ್ ಅವ್ರ ಹೆಸರಲ್ಲಿ ಮಾಡಿಬಿಟ್ರ ಹಾಗೆ ಹೀಗೆ ಅಂತ ಹಲ್ಲೆಗಳಿವ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಆಡಬೇಡಿ. ಒಬ್ಬ ಸಿನಿಮಾ ನಟನನ್ನು ಯಾವ ರೀತಿ ನಾವು ಹೊಗಳಿ ಈ ಪುಣ್ಯದ ಕಾರ್ಯಕ್ರಮವನ್ನು ಕೈಗೆತ್ಕೊಂಡಿದ್ದೀವಿ, ಅದೇ ತರಹ ಯಾರೇ ಬಂದು ಈ ಥರ ಕಾರ್ಯಕ್ರಮವನ್ನು ಕೊಟ್ಟರು ಅವ್ರನ್ನೂ ಅಷ್ಟೇ ಹೆಚ್ಚು ಎಕ್ಸ್ಪೋಸ್ ಮಾಡಿ ಬಿಂಬಿಸಿ ನಾನು ವೀಡಿಯೋಗಳನ್ನು ಮಾಡ್ತೀನಿ. ಪ್ರತಿಯೊಬ್ಬರು ಯಾವ ಯಾರೇ ಆಗಲಿ ಕಣ್ರಿ, ಇಂಥ ನಟ ಅಂತಲ್ಲ, ಅವ್ರು ಇರ್ಬೋದು, ದರ್ಶನ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಇಂಥ ನಟ ಅಂತಲ್ಲ, ಯಾರು ನಿಮ್ಮ ಅಭಿಮಾನಿ ಹಾಗೆ ಧ್ರುವ ಸರ್ಜಾ ಅವರು ಇರ್ಬೋದು, ಪ್ರತಿಯೊಬ್ಬರು ಇವತ್ತು ಏನೋ ಸಿನಿಮಾ ನಟರಾಗಿ ಅವ್ರ ಹೆಸರಲ್ಲಿ ಅಭಿಮಾನ ಅನ್ನೋ ಒಂದು ಹೆಸರಲ್ಲಿ ಏನೇನೋ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಾ. ಅವರು ಬಂದು ತಾವು ಸಹ ಈ ಥರ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ. ಇವರು ಏನು ಇವತ್ತು ನಾನು ಈ ರೀತಿ ಒಂದು ವೀಡಿಯೋಗಳನ್ನು ಪ್ರಸಾರ ಮಾಡಿ ಎಕ್ಸ್ಪೋಸ್ ಮಾಡಿ ವೀಡಿಯೋಗಳನ್ನ ಮಾಡಿದ್ದೀನಿ, ಅದೇ ತರಹ ಪ್ರತಿಯೊಬ್ಬರಿಗೂ ಮಾಡಿಕೊಡ್ತೀನಿ. ದಯವಿಟ್ಟು ಈ ಥರದ ಕಾರ್ಯಕ್ರಮಗಳು ಹೆಚ್ಚಿನ ಅನುವನ್ನು ಮಾಡಿಕೊಡಿ ಅಂತ ಎಲ್ಲ ಅಭಿಮಾನಿ ವರ್ಗದವರಿಗೆ, ನಮ್ಮ ಕರ್ನಾಟಕದ ಕನ್ನಡ ಸಿನಿ ಕಲಾವಿದರು ಏನಿದ್ದಾರೆ ಅವರ ಅಭಿಮಾನಿ ತಂಡಕ್ಕೆ ಈ ಒಂದು ಮೆಸೇಜನ್ನು ನೀಡ್ತೀನಿ. ಫೈನಲ್ ಆಗಿ ಏನೋ ಅಣ್ಣವ್ರು ಏನು ಹೇಳ್ತಿರೋ ಹೇಳಿ ಬ್ರದರ್. ಯಾರು? ಏನಿಲ್ಲ ಸರ್, ಮೊದಲು ಮಾನವನಾಗೋನು ಟ್ಯಾಗ್ ಮುಖಾಂತರ ಹೇಳೋದೇನಂದ್ರೆ, ನಿಮ್ಮಿಂದ ಆಗೋ ಸಣ್ಣ ಸಹಾಯ ಆಗಲಿ, ಹೌದು, ಏನಾಗುತ್ತೆ ಆ ಸಹಾಯ ಮಾಡೋದಕ್ಕೆ ನಿಮ್ಮ ಮನಸ್ಸನ್ನ ನಿರ್ಧಾರ ಮಾಡಿ ಅನುವು ಮಾಡಿ. ಸಂತೋಷ ಆಗೋದಪ್ಪ, ಎಲ್ರಿಗೂ ಒಳ್ಳೇದಲ್ಲಿ ಕಣ್ರಪ್ಪ. ಆ ಭಗವಂತ ಮಲೆಮಹದೇಶ್ವರನ ಸನ್ನಿಧಿಗೆ ಹೋಗಿ ಇವತ್ತು ಈ ತರಹದ ಕಾರ್ಯಕ್ರಮವನ್ನು ಕೊಟ್ಟೋಗ್ತಾ ಇದ್ದೀರಾ. ಮಲೆಮಹದೇಶ್ವರ ನಿಮ್ಮ ಕೆಂಡನಕೊಪ್ಪಲು ಗ್ರಾಮಸ್ಥರು ಮತ್ತು ನಿಮ್ಮ ಟಿ ನರಸೀಪುರ ತಾಲೂಕಿನ ಜನತೆ, ಹಾಗೆ ಮೈಸೂರು, ಹಾಗೆ ಇಡೀ ನಮ್ಮ ಕರ್ನಾಟಕದ ಜನತೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ ಬಂಧುಗಳೇ. ಎಲ್ರಿಗೂ ಒಳ್ಳೇದಲ್ಲಿ ಧನ್ಯವಾದಗಳು. ಒಂದು ಫೋನ್ ನಂಬರ್ ಹಾಕ್ತೀನಿ, ದೂರವಾಣಿ ಕರೆ ಮಾಡಿ. ಧನ್ಯವಾದಗಳು. ಆಗ್ಬೋದಪ್ಪ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೊಂದು ಕಾರ್ಯಕ್ರಮಕ್ಕೆ ನಿಜಕ್ಕೂ ಇಲ್ಲಿಂದನೇ ಪ್ರಾರಂಭ ಮಾಡ್ತಾಯಿದ್ದೀನಿ ಬಂಧುಗಳೇ. ಇದು ಬಂದು ಹರಬ್ಗೆರೆ. ಇಲ್ಲಿಂದ ಈ ವರ್ಷದ ಶಾಲಾ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇನೆ. ಮುಂದಿನ ದಿನ ಯಾರೆಲ್ಲ ಈ ಥರ ಕಾರ್ಯಕ್ರಮ ಕೊಡ್ತೀರಾ ದಯವಿಟ್ಟು ನನಗೆ ಕರೆ ಮಾಡಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ನೋಡಿ, ವಿಶೇಷವಾಗಿ ಈ ಒಂದು ಹರಬ್ಗೆರೆ ಶಾಲೆಯನ್ನು ಕುರಿತು ಶಾಲಾ ಶಿಕ್ಷಕರು ಅವರು ಸಹ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇದು ಈ ಥರ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಕೆಂಡನಕೊಪ್ಪಲು ಗ್ರಾಮಸ್ಥರು, ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ? ನಾನು ಈ ಒಂದು ಶಾಲೆಯಲ್ಲಿ GLPS ಹರಬ್ಗೆರೆ 75 ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯ ಒಂದು ಪ್ರಾರಂಭ ಒಂದು ದಿನದಲ್ಲಿ ಈ ಒಂದು ಕಿಚ್ಚ ಸುದೀಪ್ ಸಹಾಯ ಸೇನೆಯಿಂದ ನಮ್ಮ ಕೆಂಡನಕೊಪ್ಪಲು ಅಂತಕ್ಕಂಥ ಒಂದು ಸೇನೆಯಿಂದ ಎಲ್ಲರೂ ಬಂದು ಈ ಒಂದು ಮಕ್ಕಳಿಗೆ ಪುಸ್ತಕಗಳನ್ನು ಕೊಡುವುದರ ಮುಖಾಂತರವಾಗಿ ಸಹಾಯವನ್ನು ಹಸ್ತವನ್ನು ನೀಡಿದ್ದಾರೆ. ಈ ಒಂದು ಸಹಾಯಕ್ಕಾಗಿ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಈ ಒಂದು ಸಹಾಯವನ್ನು ಮಾಡಿದರಿಂದ ಮಕ್ಕಳಿಗೆ ತುಂಬಾ ಅನುಕೂಲ ಆಗಿದೆ. ಇನ್ನೂ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನೆಯನ್ನು ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದ. ನೋಡಿ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಇವತ್ತು
ಬಂದಿರತಕ್ಕಂಥ ಅತಿಥಿಗಳಿಗೆ ಈ ರೀತಿಯ ಒಂದು ಜ್ಯೂಸು ಮತ್ತು ಈ ಥರ ಬಿಸ್ಕೆಟ್ಗಳನ್ನು ವಿತರಿಸಿರ್ತಾರೆ. ಸೊ ಶಾಲೆಗಳಲ್ಲಿ ದಯವಿಟ್ಟು ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಸಿಬ್ಬಂದಿಯವರು ಸದ್ಯದ ಪರಿಸ್ಥಿತಿಗೆ ಈ ಥರ ಏನೂ ಮಾಡೋಕ್ಕೆ ಹೋಗಬೇಡಿ ಅಂತ ಒಂದು ಮನವಿ ಮಾಡ್ತೀನಿ. ಪಾಪ ಅವ್ರವ್ರ ಸಮಸ್ಯೆಗಳು ಏನೇನಿದೆಯೋ ಸೊ ಇವತ್ತು ಈ ಥರ ತುಂಬ ಜನ ಬರ್ತಾರೆ, ಕಾರ್ಯಕ್ರಮಗಳು ಕೊಡ್ತಾ ಇರ್ತಾರೆ. ಸೊ ಯಾವುದೇ ತರಹ ನಿರೀಕ್ಷೆ ಮಾಡಿರಲ್ಲ. ಸೊ ಇದೊಂದು ಮನದಟ್ಟು ಮಾಡ್ತಾ ಇದೀಯಪ್ಪ. ನಮ್ಗೆ ಹೇಳ್ಬೇಕು ಅನಿಸ್ತು ಹೇಳಿದ್ದೀನಿ. ಸೊ ತಾವು ಶ್ರಮಗಳನ್ನು ತೆಗೆದುಕೊಳ್ಬೇಡಿ. ಯಾವುದೇ ಶಾಲೆಗಳಿಗೋದ್ರೂ ತಾವು ಏನು ಮಕ್ಳಿಗೆ ಏನೇನು ಬೇಕೋ ಅದಷ್ಟಕ್ಕೆ ಅನುವನ್ನು ಮಾಡಿಕೊಡಿ ಅಂತ ಒಂದು ಮನವಿ ಮಾಡ್ತೀನಿ. ಸರ್ ಇದೆಲ್ಲ ಬ್ಯಾಡ್ದಿತ್ತು.